ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅದಾನಿ ಗ್ರೂಪ್ ನೇತೃತ್ವದ ಕಲ್ಲಿದ್ದಲು ಗಣಿ ಸಂಸ್ಥೆ ರಾಜಸ್ಥಾನ ಸರ್ಕಾರಕ್ಕೆ ಸುಮಾರು 1400 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೋಸ ಮಾಡಿದೆ ಅಂತ ಜೈಪುರದ ಜಿಲ್ಲಾ ನ್ಯಾಯಾಲಯ ಜುಲೈನಲ್ಲಿ ತೀರ್ಪನ್ನು ಕೊಟ್ಟಿದೆ. ಈ ವಿಚಾರ ಯಾವುದೇ ಗೋಧಿ ಮೀಡಿಯಾಗಳಲ್ಲೂ ಸುದ್ದಿಯಾಗಿಲ್ಲ. ಯಾಕಂದ್ರೆ ಹಾಕಿರುವಂತಹ ಬಿಸ್ಕತ್ ಅನ್ನು ತಿನ್ನೋದು ಮಾತ್ರ ಗೋಧಿ ಮೀಡಿಯಾಗಳ ಕೆಲಸ ಆಗಿರುವಾಗ ಅದಾನಿಯನ್ನ ಪ್ರಶ್ನೆ ಮಾಡಬೇಕು ಅಂತ ಸಾರ್ವಜನಿಕರು ಬಯಸೋದು ಬಹುಶಃ ತಪ್ಪಾಗಬಹುದೇನೋ. ಸೊ ಈ ಹಣವನ್ನ ಕಟ್ಟದೇ ಇದ್ರೆ ಇಡೀ ರಾಜ್ಯ ಕರೆಂಟ್ ಇಲ್ಲದೇನೆ ಇರಬೇಕಾದಂತ ಪರಿಸ್ಥಿತಿ ಬರಬಹುದು ಅಂತ ರಾಜಸ್ಥಾನ ಸರ್ಕಾರ ಹೆದರಿತ್ತು ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಮೋದಿಯ ಸರ್ವಾಧಿಕಾರಿ ನಡೆ. ಸರ್ಕಾರವೇ ಒಬ್ಬ ಖಾಸಗಿ ವ್ಯಕ್ತಿಗೆ ಹೆದರುವಂತಹ ಕಾಲ ಬಂದಿದೆ. ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ 2007ರಲ್ಲಿ ಕಲ್ಲಿದ್ದಲು ಸಚಿವಾಲಯ ಛತ್ತೀಸ್ಗಢದ ಹಸ್ತಿಯೋ ಅರಾಂಡ್ ಕಾಡುಗಳಲ್ಲಿ ಒಂದು ಕಲ್ಲಿದ್ದಲು ಬ್ಲಾಕ್ ಅನ್ನ ರಾಜಸ್ಥಾನ್ ರಾಜ್ಯ ವಿದ್ಯುತ್ ಉತ್ಪಾದನಾ ನಿಗಮ್ ಲಿಮಿಟೆಡ್ಗೆ ಹಂಚಿಕೆ ಮಾಡುತ್ತೆ. ಪಾಸಾ ಈಸ್ಟ್ ಮತ್ತು ಕೆಂಟೆ ಬಸನ್ ಅಂತ ಕರೆಯಲ್ಪಡುವಂತಹ ಈ ಬ್ಲಾಕ್ 450 ಮಿಲಿಯನ್ ಟನ್ಗಳಿಗೂ ಹೆಚ್ಚು ಕಲ್ಲಿದ್ದಲನ್ನ ಹೊಂದಿತ್ತು. ವಸುಂಧರಾ ರಾಜೆ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅಡಿಯಲ್ಲಿ RRVUNL ಅದಾನಿ ಎಂಟರ್ಪ್ರೈಸಸ್ಗೆ ಜಂಟಿ ಉದ್ಯಮ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಹೊಸ ಕಂಪನಿಗೆ ಪಾಸಾ ಕೆಂಟೆ ಕ್ಯಾಲರೀಸ್ ಲಿಮಿಟೆಡ್ PKCL ಅಂತ ಹೆಸರನ್ನು ಇಡಲಾಯಿತು. ಈ PKCL ನ 74% ಅಷ್ಟು ಶೇರ್ ಅನ್ನ ಅದಾನಿ ಎಂಟರ್ಪ್ರೈಸಸ್ ಹೊಂದಿದ್ರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ 26% ಅನ್ನ ಹೊಂದಿರುತ್ತೆ. ಸೊ ಛತ್ತೀಸ್ಗಢದ ಕಲ್ಲಿದ್ದಲನ್ನ ತೆಗೆದು ಟ್ರಾನ್ಸ್ಪೋರ್ಟ್ ಮಾಡೋದು ಈ ಕಂಪನಿಯ ಕೆಲಸ ಆಗಿತ್ತು. ಇನ್ನು ಕಾಂಟ್ರಾಕ್ಟ್ ಪ್ರಕಾರ ಈ ಕಲ್ಲಿದ್ದಲನ್ನ ಟ್ರಾನ್ಸ್ಪೋರ್ಟ್ ಮಾಡೋಕೆ ಹತ್ತಿರದ ರೈಲ್ವೆ ಸ್ಟೇಷನ್ ತನಕ ರೈಲು ಹಳಿಗಳನ್ನ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ಅದಾನಿ ಗ್ರೂಪ್ದಾಗಿತ್ತು. ಆದ್ರೆ ಅದಾನಿ ಗ್ರೂಪ್ ಅದನ್ನ ಮಾಡಿಯೇ ಇಲ್ಲ. ಹಾಗಾಗಿ ರೋಡ್ ಮೂಲಕ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡೋಕೆ ಅಂತ ಬೇರೆ ಯಾವುದೋ ಮೂರನೇ ಕಂಪನಿಗೆ ಗುತ್ತಿಗೆಯನ್ನ ಕೊಡ್ಲಾಗತ್ತೆ. ಸೊ ಈ ಟ್ರಾನ್ಸ್ಪೋರ್ಟ್ ಮಾಡಿದ ಹಣವನ್ನ ಕೊಡ್ಬೇಕಾಗಿರೋದು ಅದಾನಿ ಕಂಪನಿ ಆಗತ್ತೆ. ಯಾಕಂತಂದ್ರೆ ಟ್ರಾನ್ಸ್ಪೋರ್ಟ್ ನ ಜವಾಬ್ದಾರಿ ಅದಾನಿ ಕಂಪನಿದಾಗಿತ್ತು. ಆದ್ರೆ ಈ ಹಣವನ್ನ ಕೊಟ್ಟಿದ್ದು ಮಾತ್ರ RRVUNL. ಹೌದು, ಒಟ್ಟು 1400 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದೆ. ಆದ್ರೆ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತಂದ್ರೆ ಅದಾನಿ ಕಂಪನಿ ವಿರುದ್ಧ ಸರ್ಕಾರ ಕೋರ್ಟ್ ಮೆಟ್ಟಿಲೇರಿಯೇ ಇಲ್ಲ. ಈ RRVUNL 1400 ಕೋಟಿ ಹಣವನ್ನ ಕೊಟ್ಟು ಬಾಯಿ ಮುಚ್ಕೊಂಡು ಕೂತಿತ್ತು. ಕೊನೆಗೆ ಬೇರೆ ಏನೋ ಒಂದು ವಿಚಾರದಲ್ಲಿ ಅದಾನಿ ಗ್ರೂಪ್ RRVUNL ವಿರುದ್ಧ ಕೋರ್ಟ್ಗೆ ಹೋಗುತ್ತೆ. RRVUNL ರಿಎಂಬರ್ಸ್ಮೆಂಟ್ ಮಾಡಿಲ್ಲ. ಅದಾನಿ ಗ್ರೂಪ್ ಪ್ರಕಾರ RRVUNL ಸುಮಾರು 65 ಲಕ್ಷ ರೂಪಾಯಿನ ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅನ್ನೋದು ಅದಾನಿ ಗ್ರೂಪ್ನ ಆರೋಪ ಆಗಿತ್ತು. ಸೊ ಕೋರ್ಟ್ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಪರಿಗಣಿಸುತ್ತೆ. ಕಾಂಟ್ರಾಕ್ಟ್ ಪೇಪರ್ಸ್ ಗಳನ್ನೆಲ್ಲ ಓದಿದ ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೋಸ ಹೋಗಿದ್ದು ಸರ್ಕಾರಿ ಕಂಪನಿ ಆಗಿರುವಂತಹ RRVUNL ಅಂತ. ಜುಲೈ 5ಕ್ಕೆ ಹೊರಡಿಸಲಾದಂತ ತೀರ್ಪಿನಲ್ಲಿ ಅದಾನಿ ನೇತೃತ್ವದ ಕಂಪನಿಗೆ 50 ಲಕ್ಷ ರೂಪಾಯಿ ದಂಡ ಪಾವತಿಸೋಕೆ ಕೋರ್ಟ್ ನಿರ್ದೇಶಿಸುತ್ತೆ. ಮತ್ತು ರಾಜ್ಯ ಮತ್ತು ಸಮೂಹ ಸಂಸ್ಥೆಗಳ ನಡುವಿನ ಒಪ್ಪಂದವನ್ನ ಲೆಕ್ಕ ಪರಿಶೋಧಿಸೋಕೆ ಸರ್ಕಾರಿ ಲೆಕ್ಕಪತ್ರಗಳ ಪರಿಶೋಧಕರಾದಂತಹ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನ ವಿನಂತಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡುತ್ತೆ. ಸೊ ಈ ನಿರ್ದೇಶನಗಳನ್ನ 13 ದಿನಗಳ ನಂತರ ರಾಜಸ್ಥಾನ್ ಹೈಕೋರ್ಟ್ ತಡೆ ಹಿಡಿಯುತ್ತೆ. ಸೊ ಯಾವುದೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದ್ರೂ ಸಹ ಅಲ್ಲಿ ಮೋಸ ಆಗೋದು ಪಬ್ಲಿಕ್ಗೆನೆ. ಪ್ರತಿ ಬಾರಿಯೂ ಲಾಭ ಪಡ್ಕೊಳ್ಳೋದು ಪ್ರೈವೇಟ್ ಕಂಪನಿಗಳೇ ಆಗಿರುತ್ತೆ. ಸೊ ಇನ್ನು ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಆಗಸ್ಟ್ 2025ರಲ್ಲಿ ಛತ್ತೀಸ್ಗಢದ ಹಸ್ತಿಯೋ ಅರಾಂಡ್ ಸುಮಾರು 4.5 ಲಕ್ಷ ಮರಗಳನ್ನ ಕಡಿಯೋಕೆ ಅವಕಾಶ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಅದೇ ಜಾಗದಲ್ಲಿ ಈಗ ಇನ್ನೊಂದು ಗಣಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.